ನಮಸ್ಕಾರ ನಮ್ಮ ಸಂಪೂರ್ಣ ಯೂಟ್ಯೂಬ್ ಪರಿವಾರಕ್ಕೆ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಕ್ಸೆಲ್ ಅನ್ನು ತಗೋತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸೆಲ್ನಲ್ಲಿ ಭಾಳಷ್ಟು ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಕ್ಸೆಲ್ ಕ್ಲಾಸನ್ನು ತಗೋತಾ ಇದ್ದೀನಿ. ಎಲ್ಲ ಸ್ಟೂಡೆಂಟ್ಗಳು ಎಕ್ಸೆಲ್ನಲ್ಲಿ ಏನು ಕಲಿಯಬೇಕಂತ ಭಾಳ ಮಂದಿಗೆ ಇರುತ್ತೆ, ಶೀಟ್ ವರ್ಕ್ ಬರ್ತಾ ಇರಲ್ಲ. ಯಾವ ಟೈಪ್ ಶೀಟ್ ವರ್ಕ್ ಮಾಡಬೇಕು ಅನ್ನೋದು ಭಾಳ ಮಂದಿಗೆ ಸಮಸ್ಯೆ ಇರುತ್ತೆ. ಅದು ಸಮಸ್ಯೆ ರಿಲೇಟೆಡ್ ಒಂದು ಬಿಸ್ನೆಸ್ ಶೀಟ್, ಯಾರನ್ನ ಬಿಸ್ನೆಸ್ ರಿಲೇಟೆಡ್ ಯಾರನ್ನ ಇನ್ಫಾರ್ಮೇಷನ್ ಬೇಕಾಗಿ ಸರ್ ನಮ್ಮದು ಬಿಸ್ನೆಸ್ ಇದೆ, ನಮಗೆ ಅದು ಶೀಟ್ ಯಾವ ಟೈಪ್ ಮಾಡಬೇಕಂತ ಗೊತ್ತಿಲ್ಲ, ನಮ್ಮದು ಒಂದು ಬಿಸ್ನೆಸ್ ರಿಲೇಟೆಡ್ ನಮಗೆ ಇನ್ಫಾರ್ಮೇಷನ್ ಸೇವ್ ಮಾಡೋದು ನಮಗೆ ಗೊತ್ತಿಲ್ಲಪ್ಪ ಅಂದರೆ ನಾನು ಎಕ್ಸೆಲ್ನಲ್ಲಿಯೇ ಮಾಡೋದನ್ನು ಕಲಿಸ್ತೀನಿ. ಬನ್ನಿ, ಫಸ್ಟ್ ಮೊದಲಿಗೆ ಬಂದುಬಿಟ್ಟು ಸೀರಿಯಲ್ ನಂಬರ್ ಏನಿದೆ, ಸೀರಿಯಲ್ ನಂಬರ್ ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ವ್ಯಕ್ತಿ ಹೆಸರು, ಪರ್ಸನ್ ನೇಮ್ ಅಥವಾ ಕಸ್ಟಮರ್ ನೇಮ್ ಅಂತ ಹಾಕ್ಕೋಬೋದು. ಅದಾಗೋಣ ಪ್ರಾಡಕ್ಟ್ ನೇಮ್ ಅಂತ ಬರುತ್ತೆ. ಅದಾದ ತಕ್ಷಣ ನಮ್ಮದು ರೇಟ್ ಬರುತ್ತೆ, ಯಾವುದೇ ಪ್ರಾಡಕ್ಟ್ ಏನು ಬರುತ್ತೆ ರೇಟ್ ಬರುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ಕ್ವಾಂಟಿಟಿ, ನಂಬರ್ ಆಫ್ ಕ್ವಾಂಟಿಟಿ ಅಂತ ಮಾಡ್ಬೋದು. ಅದಾದ ತಕ್ಷಣ ಬರುತ್ತೆ ಇಲ್ಲಿ ಬಿಲ್ಲಿಂಗ್ ಅಮೌಂಟ್. ಅದಾದ ತಕ್ಷಣ ಬರುತ್ತೆ ಬಿಲ್ಲಿಂಗ್ ಅಮೌಂಟ್ ಆಗೋಣ ಟೈಮ್ ತೊಗೋಬೋದು. ಯಾಕಂದರೆ ದೊಡ್ಡ ಬಿಲ್ ಇತ್ತಪ್ಪ ಅಂದರೆ ಎದುರಿನ ಕಸ್ಟಮರ್ ಏನು ಹೇಳ್ತಾನಪ್ಪ ಸರ್ ನಮಗೆ ಟೈಮ್ ಬೇಕ್ರಿ ಅಂತ ಟೈಮ್ ಕೇಳ್ತಾನೆ, ಟೈಮ್ ಕೊಡ್ಬೋದು. ಅದಾದ ತಕ್ಷಣ ಡಿಸ್ಕೌಂಟ್ ಅಂತ ಕೇಳ್ತೀನಿ, ಡಿಸ್ಕೌಂಟ್. ಈಗ ಯಾರೇ ಕಸ್ಟಮರ್ ಬಂದು ನಿಮ್ಮ ದುಕಾನ್ಗೆ ಯಾವುದೇ ಪ್ರಾಡಕ್ಟ್ ಖರೀದಿ ಮಾಡ್ತಾರಪ್ಪ ಅಂದರೆ ಅವರು ಸರ್ ಡಿಸ್ಕೌಂಟ್ ಇದೆಯಾ ಅಲ್ವಾ ಅಂತ ಕೇಳ್ತಾರೆ. ಮೊದಲಿಗೆ ಡಿಸ್ಕೌಂಟನ್ನು ಹಾಕ್ತೀನಿ. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ಡಿಸ್ಕೌಂಟ್ ಅಮೌಂಟ್. ಅದಾದ ತಕ್ಷಣ ಬಂದುಬಿಟ್ಟು ಟೋಟಲ್ ಅಮೌಂಟ್. ಲಾಸ್ಟಿಗೆ ಇ ಎಮ್ ಐ ಬರ್ತದೆ. ಇ ಎಮ್ ಐ ಅಂದರೆ ಈಕ್ವಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಬರುತ್ತೆ, ಈಕ್ವಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಬರುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇವೆಲ್ಲ ಕಾಲಮ್ ಬರುತ್ತೆ, ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಬಂದುಬಿಟ್ಟು ಸೀರಿಯಲ್ ನಂಬರ್, ಪರ್ಸನ್ ನೇಮ್, ಒನ್ ಸೆಕೆಂಡ್ ಇಲ್ಲಿ ವರ್ಡ್ ರ್ಯಾಪ್ ಟು ಟೆಕ್ಸ್ಟ್, ರ್ಯಾಪ್ ಟು ಟೆಕ್ಸ್ಟ್ ಅಂತ ಮಾಡ್ತೀನಿ. ಸ್ವಲ್ಪ ಕಾಲಮ್ ಏನು ಮಾಡ್ತೀನಿ ದೊಡ್ಡದಾಗಿ ಮಾಡಿ, ಸೆಲೆಕ್ಟ್ ದ ಡಾಟಾ ಇರಲಿ, ಓಕೆ ನೋ ಪ್ರಾಬ್ಲಮ್, ನನಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನು ನಾರ್ಮಲಾಗಿ ಮಾಡ್ತೇನೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 1 ಪರ್ಸನ್ ನೇಮ್ ಅಂತ ಮಾಡ್ತೀವಿ. ನಾವು ಏನು ಮಾಡ್ತೀವಿ ಪರ್ಸನ್ ನೇಮ್ ಅಂದರೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಮಹೇಶ್ ಅಂತ ಹಾಕ್ತೇನೆ. ಮಹೇಶ್ ಏನು ಮಾಡ್ತಾ ಇದ್ದಾನೆಪ್ಪ ಅಂದರೆ ನನ್ನ ಹತ್ರ ಬಂದು ಒಬ್ಬರು ಕಸ್ಟಮರು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ. ಸರ್ ಏನು ಪರ್ಚೇಸ್ ಮಾಡ್ತಾ ಇದ್ದಾನೆ, ಒಂದು ಕಂಪ್ಯೂಟರನ್ನು ಪರ್ಚೇಸ್ ಮಾಡ್ತಾನೆ. ಏನು ಮಾಡ್ತಾನೆ ಕಂಪ್ಯೂಟರ್. ಒಂದು ಕಂಪ್ಯೂಟರ್ ರೇಟ್ ಅಂದರೆ ಅಸೆಂಬಲ್ಡ್ ಕಂಪ್ಯೂಟರ್ ಇದೆ, ಒಂದು ಕಂಪ್ಯೂಟರ್ ರೇಟ್ ಬಂದುಬಿಟ್ಟು 15,000 ಅಂತ ಹೇಳ್ತೇನೆ. 15,000 ಅದರಲ್ಲಿ ಎಲ್ಲ ಬಂತು. ನಂಬರ್ ಆಫ್ ಕ್ವಾಂಟಿಟಿ ಸರ್ ನನಗೆ ಒಂದು 10 ಬೇಕು ಸರ್ ಅಂತ ಕೇಳಿದ. ನಂಬರ್ ಆಫ್ ಕ್ವಾಂಟಿಟಿ 10 ಅಂದರೆ ಬಿಲ್ಲಿಂಗ್ ಅಮೌಂಟ್ ಎಷ್ಟಾಯಿತು ಮಹೇಶಂದು, ಈಕ್ವಲ್ ರೇಟ್ ಇಂಟು ಕ್ವಾಂಟಿಟಿ. ರೇಟ್ ಇಂಟು ಕ್ವಾಂಟಿಟಿ ಮಾಡಿದ್ರೆ ಸಾಕು, ಎಷ್ಟಾಯಿತು 1.5 ಲಕ್ಷ ಆಯಿತು. ಅದಾದ ತಕ್ಷಣ ಬಂದುಬಿಟ್ಟು ಟೈಮ್ ಅಂತ ಬರುತ್ತೆ. ಸರ್ ಟೈಮ್ ಎಷ್ಟು ಮಂತ್ ಟೈಮ್ ಬೇಕು ರೀ ಮಹೇಶ ಹೇಳ್ತಾನೆ, ಎಷ್ಟು ತಿಂಗಳು ಟೈಮ್ ಬೇಕಪ್ಪ ಮಹೇಶ, 3 ತಿಂಗಳು ಅಂತ ಹೇಳ್ತಾ ಇದ್ದಾನೆ. ಓಕೆನಾ, 3 ತಿಂಗಳು. ಅದಾದ ತಕ್ಷಣ ಬಂದುಬಿಟ್ಟು ಡಿಸ್ಕೌಂಟ್ ಅಂತ ಬರುತ್ತೆ. ಏನು ಬರುತ್ತೆ ಡಿಸ್ಕೌಂಟ್. ಸರ್ ಡಿಸ್ಕೌಂಟ್ ಎಷ್ಟು % ಕೊಡ್ತೀರಾ ಅಂತ ಹೇಳ್ತಾನೆ. ನಾ 6% ಅಂತ ಡಿಸೈಡ್ ಮಾಡ್ತೀನಿ. ಪರ್ ಪ್ರಾಡಕ್ಟ್ಗೆ 6% ಡಿಸ್ಕೌಂಟ್, 6% ಅಂತ ಹಾಕಿದ್ದೀನಿ ಇಲ್ಲಿ. ಸರ್ ಡಿಸ್ಕೌಂಟ್ ಅಂದರೆ ನನಗೆ 6% ಅಂತ ಡಿಸ್ಕೌಂಟ್ ಹೇಳಿದ್ರಿ ಸರ್, ಆದರೆ 6% ಅಂದರೆ ನನಗೆ ಎಷ್ಟು ಅಮೌಂಟ್ ಕಡಿಮೆ ತೊಗೋತೀರಾ ಅಂತ ಕೇಳ್ತಾನೆ. ಎಷ್ಟು ಅಮೌಂಟು ಕಡಿಮೆ ತೊಗೋತೀರಾ ಅಂತ ಕೇಳ್ತಾನೆ. ಅವಾಗ ಏನು ಮಾಡ್ತೀನಿ, ನಾನು ಫಾರ್ಮುಲಾ ಹಾಕ್ಬಿಡ್ತೀನಿ, ಈಕ್ವಲ್ ಫಾರ್ಮುಲಾ ಬಂದ್ಬಿಟ್ಟು ಈಕ್ವಲ್ ಬಿಲ್ಲಿಂಗ್ ಅಮೌಂಟ್ ಇಂಟು ಡಿಸ್ಕೌಂಟ್. ಬಿಲ್ಲಿಂಗ್ ಅಮೌಂಟ್ ಇಂಟು ಡಿಸ್ಕೌಂಟ್ ಅಂದರೆ ಎಷ್ಟಾಯಿತು 9,000 ಡಿಸ್ಕೌಂಟ್ ಆಯಿತು. ಅಂದರೆ ನನಗೆ ಎಷ್ಟು ಕೊಡ್ತಾನೆ, ಈಕ್ವಲ್ ಬಿಲ್ಲಿಂಗ್ ಅಮೌಂಟ್ ಮೈನಸ್ ಡಿಸ್ಕೌಂಟ್ ಅಮೌಂಟ್ ಮಾಡಿದ್ರೆ ಏನು ಬಂತು, ಟೋಟಲ್ ಅಮೌಂಟ್ ಬಂತು. ಅಂದರೆ 1,41,000 ರೂಪಾಯಿ ಏನು ಮಾಡ್ತಾ ಇದ್ದಾನೆ ಮಹೇಶ ನನಗೆ ಪೇರ್ ಮಾಡ್ತಾ ಇದ್ದಾನೆ. ಅದಾಗೋಣ ಇ ಎಮ್ ಐ ಬರುತ್ತೆ. ಇ ಎಮ್ ಐ ಅಂದರೆ ಈಕ್ವಲ್ ಟೋಟಲ್ ಅಮೌಂಟ್ ಡಿವೈಡ್ ಬೈ ಟೈಮ್. ಅಂದರೆ ಪ್ರತಿ ತಿಂಗಳಿಗೆ ಎಷ್ಟು ಕೊಡ್ತಾ ಇದ್ದಾನೆ ಮಹೇಶ, 47,000 ರೂಪಾಯಿ ಕೊಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ನೇ ಎರಡನೇ ಆಪ್ಷನ್ ಬಂದುಬಿಟ್ಟು ಸಿದ್ಧಲಿಂಗ್ ಅಂತ ಬರ್ತಾನೆ, ಸಿದ್ಧಲಿಂಗ್. ಓಕೆನಾ, ಸಿದ್ಧಲಿಂಗ್ ಏನು ಮಾಡ್ತಾ ಇದ್ದಾನೆಪ್ಪ ಅಂದರೆ ನಮ್ಮ ಹತ್ರ ಬಂದುಬಿಟ್ಟು ಸರ್ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ತೀನಿ ಸರ್, ನನಗೆ ಸುಮಾರು ನಮ್ಮದು 6 ಜನ ಫ್ರೆಂಡ್ಸ್ ಇವೆ ಸರ್, ಸುಮಾರು ನಮಗೆ 5-6 ಲ್ಯಾಪ್ಟಾಪ್ ಬೇಕು ಸರ್. ಒಂದು ಲ್ಯಾಪ್ಟಾಪ್ ಪ್ರೈಸ್ ಬಂದುಬಿಟ್ಟು 45,000 ಅಂತ ಹೇಳ್ತೀನಿ ನಾನು.
ನಂಬರ್ ಆಫ್ ಕ್ವಾಂಟಿಟಿ ಬಂದುಬಿಟ್ಟು ಆರ್ ಅಂತ ತಗೋತಾರೆ. ಈಗ ಇದ್ರ ಬಿಲ್ಲಿಂಗ್ ಅಮೌಂಟ್ ಎಷ್ಟಾಯ್ತು ಸರ್? ಇಲ್ಲಿ ಫಾರ್ಮುಲಾ ಬಂದುಬಿಟ್ಟು ಈಕ್ವಲ್ ರೇಟ್ ಇಂಟು ಕ್ವಾಂಟಿಟಿ, ರೇಟ್ ಇಂಟು ಕ್ವಾಂಟಿಟಿ ಅಂದರೆ ಎಷ್ಟಾಯಿತು? 2,70,000 ರೂಪಾಯಿ ಆಯಿತು. 2,70,000. ಸರ್ ನಮಗೆ ನೋಡಿರಿ 2 ತಿಂಗಳು ಟೈಮ್ ಬೇಕಂತ ಹೇಳ್ತಾರೆ. 2 ತಿಂಗಳು ಟೈಮ್ ಕೊಡ್ತೀನಿ. ಅದಾದ ತಕ್ಷಣ ಡಿಸ್ಕೌಂಟ್ ಕೇಳ್ತಾರೆ. ಭಾಳ ಕ್ಲೋಸ್ ಸ್ಟೂಡೆಂಟ್ ಆಗಿದ್ದರಿಂದ ನಾನು ಏನು ಮಾಡ್ತೀನಿ, ಇಲ್ಲಿ 10% ಡಿಸ್ಕೌಂಟ್ ಕೊಡ್ತೀನಿ. ಎಷ್ಟು ಪರ್ಸೆಂಟು? 10%. ಅಂದರೆ ಸರ್ ನಮಗೆ ಎಷ್ಟು ಡಿಸ್ಕೌಂಟ್ ಆಯಿತು, ಅಮೌಂಟ್ ಎಷ್ಟಾಯ್ತು ಅಂತ ಕೇಳ್ತಾರೆ. ಆ ಅಮೌಂಟ್ ಯಾವ ಟೈಪ್ ಮಾಡಬೇಕಂದ್ರೆ ಈಕ್ವಲ್ ಬಿಲ್ಲಿಂಗ್ ಅಮೌಂಟ್ ಇಂಟು ಡಿಸ್ಕೌಂಟ್ ಅಮೌಂಟ್ ಅಂದರೆ ಎಷ್ಟಾಯಿತು? 27,000 ರೂಪಾಯಿ ಸಿಸಿದವಾಗಿ ನಾವು 10% ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ. ಅಂದರೆ ನಾನು ಎಷ್ಟು ತೊಗೋತೀನಿ ನಾನು ಸ್ಟೂಡೆಂಟ್ ಕಡೆಯಿಂದ? ಈಕ್ವಲ್ ಬಿಲ್ಲಿಂಗ್ ಅಮೌಂಟ್ ಮೈನಸ್ ಡಿಸ್ಕೌಂಟ್ ಅಮೌಂಟ್ ಅಂದರೆ ಎಷ್ಟು ಬಂತು? 2,43,000 ರೂಪಾಯಿ ಬಂತು. ಅದಾಗಣ ಇ ಎಮ್ ಐ ಅನ್ನು ತೊಗೋತೀನಿ. ಈಕ್ವಲ್ ಟೋಟಲ್ ಡಿವೈಡ್ ಬೈ ಟೈಮ್ 1,21,500 ರೂಪಾಯಿ ಪ್ರತಿ ತಿಂಗಳಿಗೆ ಕಟ್ತಾರೆ. ನೆಕ್ಸ್ಟ್ 3ನೇ ಸ್ಟೂಡೆಂಟ್ ಬರ್ತಾರೆ. ನಾನು ಸುಮಾರು 4 ಎಕ್ಸಾಂಪಲ್ಗಳ ಮೂಲಕ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. 3ನೇ ಸ್ಟೂಡೆಂಟ್ ಬರ್ತಾರೆ. ಬಂದುಬಿಟ್ಟು ನಿಶಾ ಅಂತ ಬರ್ತಾರೆ. ಓಕೆನಾ? ನಿಶಾ ಬಂದುಬಿಟ್ಟು ನಮ್ಮ ಹತ್ರ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಮ್ಮಲ್ಲಿ ಓನ್ಲಿ ಮಾನಿಟರ್ಸನ್ನು ಖರೀದಿ ಮಾಡ್ತಾರೆ. ಮಾನಿಟರ್ಸ್ ಒಂದು ಮಾನಿಟರ್ ಪ್ರೈಸ್ ಬಂದುಬಿಟ್ಟು 5,400 ರೂಪಾಯಿ ಪ್ರೈಸ್ ಇರುತ್ತೆ. ಸುಮಾರು ಒಂದು 18 ಮಾನಿಟರನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. 18 ಅಂದರೆ ಎಷ್ಟಾಯ್ತು ಸರ್? ಈಕ್ವಲ್ ರೇಟ್ ಇಂಟು ಕ್ವಾಂಟಿಟಿ ಅಂತ ಹಾಕಿ ಟ್ಯಾಪ್ ಪ್ರೆಸ್ ಮಾಡಿದ್ರೆ ಸಾಕು, ಮುಂದೆ ಹೋಯ್ತಾ? ಅಂದರೆ ಬಿಲ್ ಎಷ್ಟಾಯಿತು? 97,200 ರೂಪಾಯಿ ಆಯಿತು. ಅದಾದ ತಕ್ಷಣ ಟೈಮ್ ಅಂತ ಇರುತ್ತೆ. ಸರ್ ಟೈಮ್ ಎಷ್ಟು ತಿಂಗಳಿದೆ? ಟೈಮ್ ಸುಮಾರು ಅವ್ರನ್ನೂ ಕೂಡ 3 ತಿಂಗಳು ತೆಗೆದುಕೊಳ್ತಾ ಇದ್ದಾರೆ. ಸರ್ ಡಿಸ್ಕೌಂಟ್ ಏನಾರ ಇಲ್ವಾ ಅಂತ ಕೇಳ್ತಾರೆ. ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ 8% ಡಿಸ್ಕೌಂಟ್ ಅಂತ ಹೇಳ್ತೇನೆ. ಫ್ಲ್ಯಾಟ್ 8% ಡಿಸ್ಕೌಂಟ್ ಅಂತ ಹೇಳ್ತೇನೆ. ಅದಾದ ತಕ್ಷಣ ಬಂದುಬಿಟ್ಟು ಡಿಸ್ಕೌಂಟ್ ಅಮೌಂಟ್ ಎಷ್ಟಾಯ್ತು ಸರ್? ಈಕ್ವಲ್ ರೇಟ್ ಇಂಟು ಸ್ಟೂಡೆಂಟ್ ಓಕೆನಾ? ಈಕ್ವಲ್ ಬಿಲ್ಲಿಂಗ್ ಅಮೌಂಟ್ ಇಂಟು ಡಿಸ್ಕೌಂಟ್ ಅಂತ ಪ್ರೆಸ್ ಮಾಡ್ತೀನಿ. ಅಂದರೆ ಎಷ್ಟು ಬಂತು? 7,776 ರೂಪಾಯಿ ಅವರಿಗೆ ಡಿಸ್ಕೌಂಟ್ ಆಯಿತು. ಅಂದರೆ ಅವ್ರ ಹತ್ರ ಎಷ್ಟು ತೆಗೆದುಕೊಳ್ಬೇಕು ನಾನು? ಈಕ್ವಲ್ ಬಿಲ್ಲಿಂಗ್ ಅಮೌಂಟ್ ಮೈನಸ್ ಡಿಸ್ಕೌಂಟ್ ಅಮೌಂಟ್ ಅಂದರೆ ಎಷ್ಟಾಯಿತು? 89,424 ತೆಗೆದುಕೊಳ್ಬೇಕು. ಅದಾದ ತಕ್ಷಣ ಇ ಎಮ್ ಐ ಅಂತ ಬರುತ್ತೆ. ಈಕ್ವಲ್ ಟೋಟಲ್ ಅಮೌಂಟ್ ಡಿವೈಡ್ ಬೈ ಟೈಮ್ ಅಂತ ಪ್ರೆಸ್ ಮಾಡ್ತೀನಿ. 29,808 ರೂಪಾಯಿ ಪ್ರತಿ ತಿಂಗಳಿಗೆ ಕಟ್ಟಬೇಕು. ಓಕೆನಾ? ಈಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ದೊಡ್ಡದಾಗಿ ತಗೋದಿಲ್ಲ. ಒಂದು ಕಡಿಮೆ ಮಾರ್ಜಿನ್ ಮತ್ತು ಕಡಿಮೆ ರೇಟ್ ಹಾಕಿ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸ್ಟೂಡೆಂಟ್ ಬಂದುಬಿಟ್ಟು ಯಾರಿದ್ದಾರಪ್ಪ ಅಂದರೆ ಶಿಫಾ ಅಂತ ಇದ್ದಾರೆ. ಓಕೆನಾ? ಇವ್ರೇನು ಮಾಡ್ತಾ ಇದ್ದಾರಪ್ಪ ಅಂದರೆ ಒಂದು ಕಂಪಸ್ ಬಾಕ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮದು ಸ್ಟೋರ್ ದುಕಾನಿದೆ. ಕಂಪಸ್ ಬಾಕ್ಸ್ ಅಂದರೆ ಜಾಮೆಟ್ರಿ ಬಾಕ್ಸ್ ಅಂತೀವಲ್ಲ, ಅವು ಖರೀದಿ ಮಾಡ್ತಾ ಇದ್ದಾರೆ. ಒಂದು ಓಕೆನಾ? ಕಂಪಸ್ ಬಾಕ್ಸ್ ಅಂತ ಮಾಡ್ತೀನಿ ನಾನು. ಕಂಪಸ್ ಬಾಕ್ಸ್ ರೇಟ್ ಎಷ್ಟಿದೆ ಸರ್? ಸುಮಾರು ಒಂದು ಬಾಕ್ಸಿಗೆ 120 ರೂಪೀಸ್ ಇದೆ. ಅವರು ಏರಿಯಾದಲ್ಲಿ ಅವ್ರದ್ದು ಒಂದು ಹೋಲ್ಸೇಲ್ ದುಕಾನಿದೆ, ಶಾಪ್ ಇದೆ. ಅಲ್ಲಿ ಹೋಗಿ ಅವರು ಅದನ್ನು ಸೇಲ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಕಡಿಮೆ ರೇಟ್ ಹಚ್ಚಿದ್ದೀನಿ. ನಾವು ಮಾರೋದು 150, ಅವ್ರಿಗೆ 120 ರೂಪೀಸ್ ಹಚ್ಚಿದ್ದೀನಿ. ಆದ ತಕ್ಷಣ ಇಲ್ಲಿ ರೇಟ್ ಬಂದುಬಿಟ್ಟು ನಂಬರ್ ಆಫ್ ಕ್ವಾಂಟಿಟಿ ಬಂದುಬಿಟ್ಟು ಸುಮಾರು 80 ಐಟಮನ್ನು ತೊಗೊಂಡಿದ್ದಾರೆ. ಅಂದರೆ ಎಷ್ಟಾಯ್ತು ಸರ್ ರೇಟ್? ಈಕ್ವಲ್ ರೇಟ್ ಇಂಟು ಕ್ವಾಂಟಿಟಿ ಅಂದರೆ ಎಷ್ಟಾಯ್ತು ನೋಡಿ ಸ್ಟೂಡೆಂಟ್ಸ್? 9,600 ರೂಪಾಯಿ ಆಯಿತು. ಟೈಮನ್ನು ಕೇಳಿದ್ದಾರೆ. ಸರ್ 2 ತಿಂಗಳು ಸಾಕಂತ ಹೇಳಿದ್ದಾರೆ. ಡಿಸ್ಕೌಂಟನ್ನು ಕೇಳ್ತಾರೆ. ನಾನು ಸುಮಾರು ಇವರಿಗೂ ಕೂಡ 6% ಡಿಸ್ಕೌಂಟನ್ನು ಹಾಕಿದ್ದೀನಿ. 6% ಅಂದರೆ ಎಷ್ಟಾಯ್ತು ಸರ್? ಈಕ್ವಲ್ ರೇಟ್ ಬಿಲ್ಲಿಂಗ್ ಅಮೌಂಟ್ ಇಂಟು ಡಿಸ್ಕೌಂಟ್ ನಾನು ಪ್ರೆಸ್ ಮಾಡ್ತೀನಿ ರೀ. 576 ರೂಪಾಯಿ ಇವರಿಗೆ ಡಿಸ್ಕೌಂಟ್ ಆಯಿತು. ಅಂದರೆ ಎಷ್ಟು ತೊಗೋಬೇಕು ಇವ್ರ ಹತ್ರ? ಈಕ್ವಲ್ ಬಿಲ್ಲಿಂಗ್ ಅಮೌಂಟ್ ಮೈನಸ್ ಡಿಸ್ಕೌಂಟ್ ಅಮೌಂಟ್ ಅಂದರೆ ಟೋಟಲ್ ಅಮೌಂಟ್ ಬಂತು. ಎಷ್ಟು ಬಂತು? 9,024 ಬಂತು. ಇ ಎಮ್ ಐ ಅಂದರೆ ಈಕ್ವಲ್ ಟೋಟಲ್ ಡಿವೈಡ್ ಬೈ ಟೈಮ್ ಅಂತ ಹೇಳ್ತೀನಿ. ಅಂದರೆ 4,512 ರೂಪಾಯಿ ತೆಗೆದುಕೊಳ್ಬೇಕು. ಇದನ್ನು ಏನಂತ ಹೇಳ್ತೀವಿ ನಾವು? ಬಿಸ್ನೆಸ್ ಶೀಟ್ ಅಂತ ಹೇಳ್ತೀವಿ. ಬಿಸ್ನೆಸ್ ಶೀಟನ್ನು ಹೇಳ್ತೀವಿ. ಶೀಟ್ ಓಕೆನಾ? ಇದೇ ರೀತಿ ನಿಮಗೆ ಯಾವುದೇ ಹೊಸ ಇನ್ಫಾರ್ಮೇಷನ್ಗಳು ಎಕ್ಸೆಲ್ನಲ್ಲಿ ಕಲಿಯೋದಿದೆಯಾ? ಎಕ್ಸೆಲ್ನಲ್ಲಿ ಕಲಿಬೋದು, MS ವರ್ಡ್ನಲ್ಲಿ ಕಲಿಬೋದು, ಯಾವುದೇ ಸಾಫ್ಟ್ವೇರ್ನಲ್ಲಿ.
ಬಿಸ್ನೆಸ್ ಶೀಟ್ ಅಂತ ಹೇಳ್ತೇನೆ. ಓಕೆನಾ. ಈ ನಿಮಗೆ ಯಾವುದೇ ಎಕ್ಸೆಲ್ನಲ್ಲಿ ಕಲಿಬೋದು, MS ವರ್ಡ್ನಲ್ಲಿ ಕಲಿಬೋದು. ಅದೇ ರೀತಿ ಅಲ್ಲದೆ ಎಕ್ಸೆಲ್ ಕಲಿಬೋದು, MS ವರ್ಡ್ ಕಲಿಬೋದು. ಅದು ಅಲ್ಲದೇನೂ ಕೂಡ ನಾವು ನೋಟ್ಪ್ಯಾಡ್, ವರ್ಡ್ಪ್ಯಾಡ್, ಪೇಂಟ್, ಕನ್ನಡ ನುಡಿಯಲ್ಲಿಯೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಅದಕ್ಕಾಗಿ ನಮ್ಮ ಚಾನಲ್ನ